Hello everyone, welcome to Sanmarga classes. 7ನೇ ಪ್ರಶ್ನೆ ಕರ್ನಾಟಕದ ಜಲಸಂಪನ್ಮೂಲ ಅನ್ನುವಂತಹ ಚಾಪ್ಟರ್ ಇಂದ ಕರ್ನಾಟಕದ ನದಿ ಜಾಲಗಳನ್ನು ಹೇಗೆ ವಿಂಗಡಿಸಬಹುದು ಅಂತ ಕೇಳಿದ್ದಾರೆ. ಕರ್ನಾಟಕದ ನದಿಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಎಂಬ ಭಾಗಗಳಾಗಿ ವಿಂಗಡಿಸಬಹುದು ಮಕ್ಕಳೇ. ಓಕೆನಾ? ಸೊ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ ಮಕ್ಕಳೇ. ಉದಾಹರಣೆಗೆ ಶರಾವತಿ, ಕಾಳಿ ನದಿ, ಅಘನಾಶಿನಿ, ವಾರಾಹಿ ಇತ್ಯಾದಿಗಳು. ಇವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಇವು ಇಳಿಜಾರಿನಲ್ಲಿ ಹರಿಯುವುದರಿಂದ ಜಲಪಾತಗಳನ್ನ ಸೃಷ್ಟಿ ಮಾಡಿ ಅತಿ ಹೆಚ್ಚು ಜಲಶಕ್ತಿಯನ್ನ ಹೊಂದಿರುವಂತಹ ನದಿಗಳು. ಎರಡನೇದಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಇವುಗಳಲ್ಲಿ ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾಳ್ ಇವು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ನದಿಗಳು. ಆದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅರಬ್ಬಿ ಸಮುದ್ರವನ್ನ ಸೇರ್ತವೆ. ಓಕೆ, ಸೊ ಇದರಲ್ಲಿ ಕೃಷ್ಣಾ ನದಿ ಭಾರತದಲ್ಲಿ 2ನೇ ಮುಖ್ಯ ನದಿಯಾಗಿದ್ದು ಇದು ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬಲ್ಲಿ ಹುಟ್ಟಿ 1392 ಕಿಲೋಮೀಟರ್ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಈ ರೀತಿ 2 ಭಾಗಗಳಾಗಿ ನದಿ ಜಾಲಗಳನ್ನ ವಿಂಗಡಿಸಬಹುದು. ಓಕೆನಾ? ಥ್ಯಾಂಕ್ ಯು.